ಒಳಗೆ ಇದ್ದಾವೇನೋ, ಒಳಗೆ ಸೇರ್ಕೊಂಡಾವ ಇದೇ ಮನೆಯಾಗೆ ಕಣಮ್ಮ ವೇದಮ್ಮ ಇರೋದು. ಬರ್ರಿ ಏ ಸುನಂದಿ, ಅಂಜಲಿ, ಏ ಸುನಂದಿ ಬಾರಿ. ನನ್ನ ಗಂಡನ ಹೆಸ್ರಿಗೆ ಆಸ್ತಿ ಐತೆ, ಮಾರಿ ದುಡ್ಡು ಕೊಡ್ತೀನಿ, ಎಲ್ಲ ಇಕ್ಕೊಂಡು ಮಜಾ ಮಾಡ್ಬರ್ರಿ. ಯಾತವನ ಹೆಸ್ರಿಗೆ ಬದನೆಕಾಯಿ ತೊಟ್ಟನು ಇಲ್ಲ, ಬರ್ರಿ. ಓ, ನನ್ನ ಗಂಡನ ಹೆಸ್ರಿಗೆ ಐತೆ, ಮಾರ್ಬೋದು ಅಂತ ಅಂದ್ಕೊಂಡಿದ್ರೇನ? ಅಯ್ಯಪ್ಪ, ಬಂದೇ ಬಿಟ್ರು ನನಗೆ. ಒಂದು ಎರಡು ಇಲ್ಲೇ ಹೋಗ್ತಾ ಇದ್ದಾವೆ. ಈ ಎರಡು ಇಲ್ಲೇ ಹೋಗ್ತಾ ಇದ್ದಾವೆ ನನಗೆ. ಇವ್ರು ನೋಡಿ, ಅಯ್ಯೋ ಇವಾಗ ಇವ್ರು ಒಳಗಳಿಂದ ಬರ್ತಾರೆ, ನನ್ನ ಹೆಸ್ರು ಏನೂ ಇಲ್ಲ ಅಂತ ಹೇಳ್ತಾಳೆ. ಈ ಹೆಂಗಪ್ಪ ಮಾಡೋಣ ಇವಾಗ? ಒಂದು ಎರಡು ಇಲ್ಲೇ ಹೋಗ್ತಾ ಇದ್ದಾವೆ. ಅಯ್ಯೋ, ನಾನು ಇಲ್ಲಿಂದ ಎಸ್ಕೇಪ್ ಆಗಬೇಕು. ಆಮೇಲೆ ಹೆಂಗೋ ಅಂಜಲಿಗೂ ಸುನಂದಿಗೂ ಏನೋ ಒಂದು ಹೇಳಿ ಹೆಂಗೋ ಮ್ಯಾನೇಜ್ ಮಾಡ್ಬೋದು. ಇವಾಗ ನಾನು ಇಲ್ಲಿಂದ ಎಸ್ಕೇಪ್. ನನಗಂತೂ ಒಂದು ಎರಡು ಕಂಟ್ರೋಲ್ಗೆ ಬರ್ತಾ ಇಲ್ಲವೇ ಅದನ್ನು ನೋಡಿ. ಎರಡು ಇಲ್ಲೇ ಹೋದಂಗೆ ಆಗ್ತಾ ಇದ್ದಾವೆ. ಏನಪ್ಪ ಮಾಡೋಣ ಇವಾಗ? ನಾನಿಲ್ಲ ಅಂದರೆ ಇಲ್ಲಿ ಏನು ಮಾತಾಡ್ತಾ ಇದ್ದಾರೆ, ಏನು ಹೇಳ್ತಾರೆ ಎಂಬುದು ಗೊತ್ತಾಗಲ್ಲ ವಿಷಯ. ನಾನು ಇಲ್ಲಿ ಏನಾನ ಇದ್ದರೆ ಇವಾಗ ನನಗೆ ಇವರು ಇವ್ರ ಎದುರಿಗೇ ನನಗೆ ಕೇಳ್ತಾರೆ, ಏನು ಹೇಳೋಣ? ಆಮೇಲೆ ನನಗೆ ಏನಾನ ಒಂದು ಹೇಳ್ಬೋದಲ್ಲ. ಇವಾಗ ಏನು ಹೇಳೋಣಪ್ಪ, ಏನು ಹೇಳೋಣ ಮಗ? ಅಯ್ಯೋ, ಇಲ್ಲಿಂದ ಎಸ್ಕೇಪ್ ಆಗೋದೇ ಒಳ್ಳೇದು. ಸುಮ್ಮನೆ ಇಲ್ಲಿಂದ ಎಸ್ಕೇಪ್ ಆಗಿಬಿಡ್ತೀನಿ. ಎಲ್ಲಾನ ಒಂದು ಕಡೆಗೆ ಹೋಗಿ ಸುಮ್ಮನೆ ಮುಂದೆ ಕುಕ್ಕಂತೀನಿ, ಎಲ್ಲಾನ ಬಚ್ಚಿಕೆಂಬ್ತೀನಿ ಹೋಗಿ. ಸವಸಲ್ಲ. ಅಯ್ಯೋ, ನನಗೆ ವೇದ ನೋಡಿರೋ ಭಯ ಆಗ್ತಾಯಿದೆ. ಕೈ ಕಾಲೆಲ್ಲ ನಡುಗ್ತಾ ಇದ್ದಾವೆ. ಅವಳು ನೋಡಿಬಿಟ್ರೆ ನನಗೆ ಎಲ್ಲ ಹೊರಗೆ ಬಂದಂಗೆ ಆಗುತ್ತೆ. ಬರ್ರಿ ಏ ಸುನಂದಿ, ಅಂಜಲಿ ಬಾರೆ. ನನ್ನ ಗಂಡನ ಹೆಸರಿಗೆ ಆಸ್ತಿ ಐತಲ್ಲ, ಅದನ್ನು ಮಾರಿ ದುಡ್ಡು ಕೊಡ್ತೀನಿ, ಬರ್ರಿ, ನಾನೇ ಮಾರ್ಕೊಡ್ತೀನಿ. ಅಯ್ಯೋ, ಬಾರಿ ನನ್ನ ಗಂಡನ ಹೆಸ್ರಿಗೆ ಆಸ್ತಿ ಐತಿ ಅಂತ ಕರಿತಾ ಇದ್ದಾಳೆ. ಏನಪ್ಪ ಮಾಡೋಣ ಇವಾಗ? ಅಯ್ಯಪ್ಪ, ನನಗೇನೋ ಇಲ್ಲಿರೋಕ್ಕಾಗಲ್ಲ. ಇಲ್ಲಿದ್ದುಬಿಟ್ರೆ ಅಷ್ಟೇ. ಅಯ್ಯೋ, ಇಲ್ಲಿರೋ ಸವಾಸಲ್ಲ. ಸುಮ್ಮನೆ ಇಲ್ಲಿ ಇರ್ದಂಗೆ ನಾನೆಲ್ಲಾದ್ರೂ ಹೋಗೋದೇ ವಾಸಿ. ಯಪ್ಪ, ಇಲ್ಲಿದ್ದುಬಿಟ್ರೆ ಏನಿಲ್ಲ, ನಾನು ಎಲ್ಲಿರಲ್ಲಪ್ಪ. ನಾನು ಮುಂಚೆಗೆ ಎಸ್ಕೇಪ್ ಆಗ್ತೀನಿ. ಸುಮ್ಮನೆ ಯಾಕೆ ಎಸ್ಕೇಪ್ ಆಗ್ತೀನಿ? ಗೋವಿಂದ 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 ಗೋವಿಂದ. ಅಯ್ಯೋ, ಗೋವಿಂದ ಗೋವಿಂದ ಅಂತೀನಿ. ದೇವ್ರು ನಾನು ಕಾಪಾಡ್ತಾನೆ. ಗೋವಿಂದ ಗೋವಿಂದ ಅದೇ ಗೋವಿಂದ 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 ಕಾಪಾಡಪ್ಪ. ಗೋವಿಂದ ಅಂತರ್ಗ ಆನಂದ ಕೊಡಪ್ಪ. ಗೋವಿಂದ 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 ಗೋವಿಂದ. ಇವರಿಬ್ರು ನಮ್ದು ನೋಡಪ್ಪ. ಮನೆ ಯಾಳೆಯಲ್ಲಿ ಸೇರ್ಕೊಳ್ಳೋಣ. ಏ ಬಾರಿ ಸುನಂದಿ, ಅಂಜಲಿ ಒಳಗೆ ಸೇರ್ಕೊಂಡಿದ್ರಲ್ಲ, ಬರ್ರಿ. ಓ, ಇವಳು ನಾನು ಯಾರತ್ತೋ ಅಂದ್ಕೊಂಡೆ. ಬಂದು ನನ್ನ ಮನೆ ಮುಂದೆ ಕೇಕ್ ಹಾಕ್ತಾ ಇದ್ದಾಳೆ. ಇದು ನನ್ನ ಮನೆ ಕಣೆ, ಬರಬೇಡ ನೀನು. ಯಾಕೆ ಬರೋದು? ಇಲ್ಲಿಗೂ ಬಂದೇನಿ. ನಾವೆಲ್ಲ ನೆಮ್ಮದಿಗೆ ಹೆಂಗೋ ಇರ್ತೀವಿ, ಇಲ್ಲಿಗೂ ಬಂದವಳೆ. ಅಂತ ಓಟು ಬಿಟ್ಟು ಅಕ್ಕ ತಂಗಿಯವ್ರನ್ನೆಲ್ಲೂ ನೋಡಲಿಲ್ಲ. ಓಟು ಬಿಟ್ಟಿರೋರು ನೀವು. ಸಾಕು, ನೀನು ಮನೆಯಾಗ ಇರಬೇಡ ಅಂದೆ ತಾನೆ. ನಾವು ಅದಕ್ಕೆ ನಮ್ಮ ಪಾಡಿಗೆ ನಾವು ಬಂದು ಇಲ್ಲಿದ್ದೀವಿ, ಹೆಂಗೋ ನಿಮ್ದಾಗಿ. ನಂಗೆ ಎಲ್ಲ ನಾವೇನೇನು ಬಾಳಂಗಿಲ್ಲ, ಬದುಕಂಗಿಲ್ಲ ನಿಮ್ಮ ಕಾಲದಾಗೆ. ಹಿಂಗೆ ಮಾತಾಡ್ತೀಯಲ್ಲ ನೀನು. ಹಂಗಾರೆ ನಾವೆಲ್ಲಿ ಚೆನ್ನಾಗಿ ಇರಂಗಿಲ್ಲ. ನೀನು ಹೇಳ್ದಂಗೆ ಕೇಳ್ಕೊಂಡು ನೀನು ಇದ್ದಂಗೆ ಇರ್ಬೇಕೇನ? ಇಲ್ಲಿ ನೋಡಿಲಿ, ನನ್ನ ಗಂಡನ ಹೆಸರಿಗೆ ಆಸ್ತಿ ಐತೆ, ಅದನ್ನು ಮಾರ್ಬೋದು ಅಂತ ಅಂದ್ಕೊಂಡಿದ್ದೀರಾ ನೀವು? ಮಾರ್ತೀವಿ. ಏನಿವಾಗ ಏನು ಮಾಡ್ತೀಯ? ನಿನ್ನ ಕೈಲಿ ಏನು ಮಾಡೋಕ್ಕಾಗುತ್ತೆ? ಮಾರಿಸ್ತೀವಿ. ನಾವು ಹೇಳ್ದಂಗೆ ಕೇಳ್ತಾರೆ ಮಲ್ಲು. ನೀನು ಮತ್ತೆ ಚೆನ್ನಾಗಿದ್ದಿದ್ರೆ ನಿನ್ನ ಗಂಡನ ಜೊತೆ ಬಿಡು, ಚೆನ್ನಾಗಿರೋನಲ್ಲ. ಒಂದು ಬತ್ತೈತೆ ಒಂದು ಹೋಗ್ತೈತಿ ಅಂತ ಹೇಳಿ ನೀನೇನ ಚೆನ್ನಾಗಿದ್ದಿದ್ರೆ ನಿನಗೊಂದು ಬೆಲೆ ಇರೋದು. ಆದರೆ ನೀನು ಮಾಡಿರೋ ಕೆಲಸಕ್ಕೆ ಅವ್ರು ನೀನು ಸರಿಯಾಗಿ ಮಾಡಿ ತೋರಿಸ್ತಾರೆ, ನೋಡ್ತೀರಿ. ಮಾರಿಸ್ತೀವಿ, ಹೊಲನೆಲ್ಲ ಮಾರಿಸ್ತೀವಿ. ಅದು ಹೆಂಗೆ ಮಾರಿಸ್ತೀಯ ನೋಡ ಅನ್ಕಡಿ. ಅದೇನು ಎತ್ತ ಅಂತೇಳಿ ಏನು ತಿಳ್ಕೊಂಬದಲ್ಲೇ ನೀನು ಮಾತಾಡ್ತಾ ಇದ್ದೀರಲ್ಲ ನೀವಿಬ್ಬರಳೂ. ಬಾ ಇನ್ನೂ ನಿಮಗೆಲ್ಲ ಸಿಕ್ಕಿದ್ರೆ ಇನ್ನೂ ಹಿಡಿಯೋಕ್ಕಾಗ್ತಿರ್ಲಿಲ್ಲ. ಅವರೇನು ಇವಾಗೆಲ್ಲ ನಮ್ಮ ಮಲ್ಲ ಹೆಸ್ರಿಗೈತೆ, ಮಾರಿ ದುಡ್ಡು ಮಾಡ್ಕೋಬೋದು, ಎಲ್ಲ ನಮಗೆ ಸಿಗುತ್ತೆ ಅಂತ ಅಂದ್ಕೊಂಡವ್ರೆ ಅಕ್ಕ ತಂಗಿಯರು ಇಬ್ರು. ಮತ್ತೆ ಅವ್ರ ಹೆಸ್ರಿಗಿರೋದು ಅವ್ರಿಗೆ ಸಿಗುತ್ತೆ, ನಾವು ಮಾರ್ತೀವಿ, ದುಡ್ಡು ಮಾಡ್ಕೊಂತೀವಿ. ಏನಿವಾಗ ಅಂತ ನಿಮ್ಮ ಕೈಲಿ ಏನು ಮಾಡೋಕ್ಕಾಗುತ್ತೆ? ಯಾವಳು ಹೇಳಿದ್ದು ಅವನ ಹೆಸ್ರಿಗೆ ಹೊಲ ಮನೆ ಐತಿ ಅಂತ? ಯಾವಳೆ ಹೇಳಿದ್ದು ನಿಮಗೆ? ಹೊಲ ಮನೆ ಇರೋದೆಲ್ಲ ನಮ್ಮ ಹೆಸ್ರಿಗಿರೋದು. ನನ್ನ ಹೆಸ್ರಿಗಿರೋದು. ನೀನು ಅವನ ಹೆಸ್ರಿಗೆ ಐತಿ ಅಂತ ನೀವು ತಿಳ್ಕೊಂಡಿದ್ರೆ ಅವನ ಹೆಸ್ರಿಗೆ ಯಾಕೆ ನಾಯಟನೂ ಇಲ್ಲ. ಯಾತಿಲ್ಲೋಡು, ಹಿಂಗೊಂದು ಅಂಗೈಯಾಗಲ ಜಾಗನೂ ಇಲ್ಲ ಅವನ ಹೆಸ್ರಿಗೆ. ಅವ್ನು ತಗೊಂಡು ರೂಪಾಯಿ ದುಡ್ಡೂ ಇಲ್ಲ. ಇದೇನು ಹೇಳ್ತಾ ಇದ್ದಾಳೆ ಇವಳು? ಹೇಳೋದೆಲ್ಲ ನಂಬಿಕೆ ಕುಕ್ಕಮಕ್ಕಾಗಲ್ಲ. ನೀನು ಹೇಳೋದೆಲ್ಲ ಏನು ನಂಬಲ್ಲ ಕಣೆ. ಇವಾಗ ಮಾರ್ತಾನೆ ಅಂತ ಹೇಳಿ ಹೊಟ್ಟೆ ಕಿಚ್ಚಿಗೆ ಬಂದಿರೋಳು. ನಿನ್ನ ಹೆಸ್ರಿಗೆ ಇದ್ದಳಾಗಿದ್ರೆ ನೀನು ಇಲ್ಲಿ ಯಾಕೆ ಬತ್ತಿದ್ದೆ? ಇಲ್ಲಿ ಊದಕ್ಕೆ ಬರ್ತಿರ್ಲಿಲ್ಲ ನೀನು, ಇಲ್ಲಿ ಹೇಳಕ್ಕೆ ಬರ್ತಿರ್ಲಿಲ್ಲ. ಬಿಡು, ನನ್ನ ಹೆಸ್ರಿಗೆ ಐತೆ ಅಂತ ನೀನು ಧೈರ್ಯವಾಗಿರ್ತಿದ್ದೆ. ನಾನು ಹೇಳಲಿಲ್ವೇ? ಯಾಕೆ ಹೇಳಿದ್ಕೆ ಒಂದು ಮಾತಾಡ್ತಾರೆ ಅವರು. ನೋಡು, ನೀನು ಹೇಳಿದ್ಕೊಂದು ಮಾತಾಡ್ತಾರೆ. ಅದೇ ಮತ್ತೆ ನಾವು ನಿಮಗೆ ಗೊತ್ತಿಲ್ವಲ್ಲ ಅವನ ಹೆಸ್ರಿಗೆ ಆಸ್ತಿ ಐತೆ ಅಂತ ಹೇಳಿ ಮೆರೆದಾಡ್ತಾ ಇದ್ದೀರಲ್ಲ ಅಕ್ಕ ತಂಗಿಯರಿಬ್ರು. ಅದಕ್ಕೆ ಹೇಳೋಗೋಣ ಅಂತೇಳಿ ಬಂದ್ವಿ.
ಏಳು ಬೇರೆ ಬಂದವಳೆ, ಏಳು ಬೇರೆ ಜೊತೆ ಆಗ್ಯವಳೆ. ಇವು ಮೂರು ಎಲ್ಲಿ ಜೊತೆ ಆದ್ವ? ಈ ಮೂರು ನಮ್ಮ ಗಾಲಿನೇ ಇವ್ರ ಸಂಬಂಧಿಕರು. ನಮಗೂ ಇವ್ರಿಗೂ ತುಂಬ ಹತ್ರ ಸಂಬಂಧ. ನಿನಗೇನೇ ಗೊತ್ತು, ಬಾಯಿ ಮುಚ್ಕೊಂಡಿರೆ ನಮ್ಮ ಮನೆಗೆ ಬಂದವ್ರ ಸಂಬಂಧ ಆಗೋದಕ್ಕೆ. ಈ ವಿಚಾರಕ್ಕಾಗಿ ಸಂಬಂಧ ಮಾಡ್ಕೊಂಡಿರಲ್ಲ ನೀನು. ಈ ವಿಚಾರನ ಇನ್ನು ದುಡ್ಡು ಇವ್ರು ಹೊಲ ಮಾರಿರೋದು ದುಡ್ಡು ಸಿಕ್ಬಿಟ್ರೆ ಎಲ್ಲಿ ಶ್ರೀಮಂತರ ಆಗ್ಬಿಡ್ತಾರೋ. ನನ್ನ ಗಂಡ ಒಬ್ಬರನ್ನೇ ಗೌರ್ಮೆಂಟ್ ಕೆಲಸದಾಗಿರೋದು, ಚೆನ್ನಾಗಿ ದುಡ್ಡು ಮಾಡ್ಕೊಂಡಿರೋದು, ಗೌರ್ಮೆಂಟ್ ಕೆಲಸದಾಗ ಇದ್ದಾನೆ ನನ್ನ ಗಂಡ ಅಂತ ಹೇಳಿ ತುಂಬ ಮೆರೆದಾಡ್ತಾ ಇದ್ದೀನಿ ನೀನು. ಅದಕ್ಕೆ ನಮಗಿನ್ನೂ ಮೇಲೆ ಹೋಗ್ಬಿಡ್ತಾರಲ್ಲ, ನನಗಿನ್ನೂ ಚೆನ್ನಾಗಿ ಆಗ್ಬಿಡ್ತಾರಲ್ಲ ಅಂಬೋದು ಹೊಟ್ಟೆ ಕಿಚ್ಚಿಗೆ ಬರ್ತಾ ಇದೆಯಾ ನೀನು ಇಲ್ಲಿ ಮಾತಾಡ್ಕೊಂಡು. ಹೋಗಿ ನೀನು ಹೇಳೋದು ಯಾರು ನಂಬಲ್ಲ. ನಾನು ಒಳ್ಳೇದು ಮಾಡೇ ಮಾಡ್ತೀನಿ. ತಿಪ್ಪಣ ಹಿಂಗೆ ಮೋಸ ಮಾಡೀನಿ ಅಂದರೆ ನಿನಗೆ ಮತ್ತೆ ಕೆಟ್ಟದ್ದಾಗಲೇಬೇಕು. ಹಂಗೆ ನಾನು ಗಂಡನ ಮನೆ ಸುದ್ದಿಗೆ ಹೋಗಲ್ಲ. ನಿನ್ನ ಮನೆ ಸುದ್ದಿಗೆ ಏನು ಕಾನೋ ಬರ್ತೀವಿ. ನನ್ನಂಥ ಮೋಸ ನಾನು ಯಾರಿಗೂ ಮಾಡಲ್ಲ, ಯಾರಿಗೂ ಮೋಸ ಮಾಡೋದು ಅನ್ಯಾಯ ಮಾಡೋದು ಯಾರೂ ಮಾಡಲ್ಲ. ನಿಮ್ಮ ಥರ ಯಾರೂ ಇಲ್ಲ. ಗಡೆ ನೀವೇನೇ ಅಂದ್ಕೊಂಡ್ರಿ, ಏನೇ ಮಾತಾಡ್ರಿ, ನಾ ವಿಷಯ ಹೇಳೋಣ ಅಂತ ಬಂದ್ವಿ. ನಂಬಲ್ವ ಬೇಡ. ಇಲ್ಲೋಡು, ಅವನ ಹೆಸರು ಯಾತೂ ಇಲ್ಲ. ಅವನು ಬದನೇಕಾಯಿನ ಉಳಕ್ಕೆ ಬದನೇಕಾಯಿನೂ ಇಲ್ಲ ಅವನ ಹೆಸರಿಗೆ. ಹೊಲ ಮನೆ ಎಲ್ಲ ಇರೋದೇ ನನ್ನ ಹೆಸರಿಗೆ. ಅವ್ನ ಕೈಲಿ ಯಾತು ಮಾರೋಕ್ಕಾಗಲ್ಲ. ನಿಮ್ಗೆ ಯಾತು ₹1 ಇಲ್ಲ. ನೋಡ್ತೀರಿ ಅವನ ಹಣೆ ಬರ ಎಲ್ಲಿ ಕಟ್ಟಾಕ್ತೀರಿ, ಅವನ ಹಣೆ ಬರ ಏನಾಗುತ್ತೆ ಅಂತೇಳಿ ನೋಡ್ತೀರಿ. ಅವನ ಹೆಸರು ಯಾತು ಇಲ್ವೇ. ಆಯ್ತು ಹೇಳಿ, ನೀನೇನು ಹೇಳಕ್ಕೆ ಬಂದೀನಿ. ಯಾತು ಇಲ್ದಿದ್ರೋಟೆ ನಾವು ಹೆಂಗಿರ್ಬೇಕಂಬದು ಗೊತ್ತೈತಿ. ಏನು ಮೂವರು ದುಡಿತೀವಿ ಏನು? ಯಪ್ಪ ನಾನು ತಿಪ್ಪಪ್ಪ, ನೀನು ಹೋಗಿ ಮಾಡ್ಕೊಂಡು ಉಣ್ಣು ಗೊತ್ತಾಗುತ್ತೆ. ತಿಪ್ಪಪ್ಪ ತಿಪ್ಪಣ್ಣ ಮಾಡ್ಕೊಂಡು ಉಣ್ಣು ತಿಪ್ಪ ಗೊತ್ತಾಗುತ್ತೆ. ಮಾಡ್ಕೊಂಡು ಉಣ್ತೀನಿ ಹೇಳಿ. ಹೋಗ್ರಿ. ಯಾವನ್ನ ನೆಚ್ಕೊಂಡು ಇಬ್ಬರು ಹೋಗ್ತಾ ಇದ್ದೀನಲ್ಲ, ಅಕ್ಕ ತಂಗಿಯರು ಇಬ್ಬರೂ ಅವನ ಹೆಸ್ರಿಗೆ ಯಾಕೆ ನಾಯಟನ ಇಲ್ವಂತಿ. ಕೋಟಿ ಅಂಗಟ್ಲೆ ಆಸ್ತಿ ಐತಿ ಅಂತೇಳಿ ದುಡ್ಡಿಗೂ ಆಸ್ತಿಗೂ ನೀವು ಲೆಕ್ಕ ಹಾಕ್ಕೊಂಡು ಹೋಗ್ತಾ ಇದ್ದೀರಲ್ಲ. ಹೋಗ್ರಿ ನೀವಂತೂ ದರಾಗಲ್ಲ. ಹೋಗ್ರಿ, ಹಾಳಾಗಿ ಹೋಗ್ತೀರಾ ನೋಡು. ನಮ್ದಿದ್ರೋಟೆ ನಾನು ಇರೋ ವಿಷಯ ಹೇಳಿದ್ದೀನಿ. ಯಾಕೆ ಮಾರಿಸ್ರೆ ನೋಡೋಣ, ನೀವು ಹೆಂಗಸ್ರಾಗಿದ್ರೆ ಅವನ ಹೆಸ್ರಿಗೆ ಆಸ್ತಿ ಐತಿ ಹಿಂಗೆ ಅಂತ ಹೇಳ್ರೆ ನೋಡೋಣ. ಆ ಡಾಕ್ಯುಮೆಂಟ್ಗಳೆಲ್ಲ ತಂದು ತೋರಿಸ್ಬೇಕು, ಗೊತ್ತಾಗುತ್ತೆ. ಬಿಡು, ಇವ್ರಿಗೆಲ್ಲ ಏನು ತಂದು ತೋರ್ಸೋ ಅಂಥದ್ದು ಸೇವಂತಿ. ಇವ್ರಿಗೆಲ್ಲ ತಂದು ತೋರ್ಸೋ ಅಂಥದ್ದೇನಿಲ್ಲ. ಅಲ್ವಪ್ಪ ನನ್ನ ಮಗ. ಇವ್ರಿಗೆ ಇಲ್ಲದೆಲ್ಲ ಹೇಳ್ಕೊಟ್ಟವನೆ, ಇಲ್ಲದೆಲ್ಲ ಬುಸಿ ಬಿಟ್ಟವನೆ. ಹಂಗೆ ಹಿಂಗೆ ಅಂತ ನಾಟಕ ಆಡ್ತಾನವನು. ಆ ನಾಟಕ ಆಡ್ಕೊಂಡು ಇದ್ದಾವೆ. ಇವ್ರಿಗೆ ಗೊತ್ತಾಗುತ್ತೆ ಒಂದಲ್ಲ ಒಂದಿನ. ತಡಿ ನೋಡ್ಬಂತೀವಿ ಇಬ್ಬರೊಳಗೂ ಎಂಥ ಪರಿಸ್ಥಿತಿ ಬರುತ್ತೆ ಅಂತೇಳಿ. ನನಗೆ ಗೊತ್ತೈತೆ ನಮ್ಗೆ ಹೆಂಗಿರ್ಬೇಕು ಏನೋ ಎತ್ತ ಅಂತ. ಸುಮ್ಮನೆ ಹೋಗು. ಇವಾಗ ನಮಗೆಲ್ಲ ವಿಷಯ ಗೊತ್ತೈತೆ. ನೀವು ಯಾಕೆ ಬಂದಿದ್ದೀರಲ್ಲ, ಇಲ್ಲಿ ಯಾಕೆ ಹೇಳಕ್ಕೆ ಬಂದಿದ್ದೀರ ಅಂತ ಎಲ್ಲ ಗೊತ್ತೈತೆ ನನಗೆ. ನಡೀರಿ ಸುಮ್ಮನೆ, ನೀವೇನು ಹೇಳ್ಬೇಕಾಗಿಲ್ಲ ನಮಗೆ. ಅದೇ ಮತ್ತೆ ಮಲ್ಲು ಎತ್ತ ಹೋಗಿ ಅವ್ರು ಇದ್ದಿದ್ರೆ ನಿಮಗಿರೋದು. ಸರಿಯಾಗಿ ಹೇಳಿ ಕಳ್ಸೋರು. ಮಲ್ಲು ಇದ್ದಿದ್ರೆ ನಮ್ಮನ್ನು ನೋಡಿ ಗೂಬೆ ನನ್ನ ಮಗ ಎಲ್ಗ ಓಡೋಗ್ಯವನಿ. ಗೋಬಿ ಎಲ್ಲ ಓಡೋಗೇ ಇದ್ದಾನೆ. ಅವ್ರಿಗೆ ಎಷ್ಟು ಧೈರ್ಯ. ಹಂಗೆಲ್ಲ ಮಾತಾಡಬೇಡ್ರಿ ನೀವು. ಇವತ್ತು ಯಾರ ಜಮೀನು ತಗೊಂಬರು ಬತ್ತೀವಿ ಅಂದಿದ್ರು, ಅದಕ್ಕೆ ಹೋಗ್ಯವ್ರಿ. ಅವ್ರಿಗೆ ಗೊತ್ತೈತೆ ಹೆಂಗಿರ್ಬೇಕು ಏನೋ ಎತ್ತ ಅಂತೇಳಿ. ನೀವೆಲ್ಲ ನಾವು ಮಾತಾಡಿರಿ ಏನು ಕೇಳಲ್ಲ ಯಾರು. ಸುಮ್ಮನೆ ಹೋಗೋದು ಕಲ್ಕೊಡ್ರಿ. ನಾವೇನು ನಂಬಲ್ಲ ನೀವು ಹೇಳಿದ್ದೆಲ್ಲ. ನಮ್ದಿದ್ರೋಟೆ ಬಾ. ಯಾತ ಇಲ್ದಂಗೆ ವಿಷಯ ಬೆಡ್ಕೊಂಡು ತಿಂದಾಗ ಗೊತ್ತಾಗುತ್ತೆ. ಅಲ್ಲ, ಆಸೆ ಇಕ್ಕೊಂಡವಲ್ಲ ಅದಕ್ಕೆ ಹೇಳಿದ್ದು. ನನ್ನ ಗಂಡನ ಹೆಸರು ಯಾತ ಇಲ್ಲ ನೀವು ತಿಳ್ಕೊಂಡಂಗೆ ಅಂತೇಳಿ ನಾವಿರೋ ಸತಿ ಹೇಳಿದ್ವಿ. ಇದ್ರ ಮೇಲೆ ನಿಮಗೆ ಬಿಟ್ಟಿದ್ದು ನೋಡ್ರಿ. ನೀವು ಹೇಳೋದು ಯಾತಾಯ್ತದ್ರಾಗೆ ನಮಗೆಲ್ಲ ಗೊತ್ತೈತೆ. ನೀವು ಹೇಳೋ ಅಂಥದ್ದೇನಿಲ್ಲ. ನಮಗೆಲ್ಲ ಗೊತ್ತಿರೋ ಅಂಥ ವಿಷಯ ಅಂತ. ನಾವು ಹೇಳ್ತಾ ಇರೋದು 100ಕ್ಕೆ 100 ಸತ್ಯ. ನೀನು ಹೆಂಗೆ ಮಾಡಿಸ್ತೀಯ ನೋಡೋಣ. ಅವ್ನು ಕರ್ಕೊಂಡೋಗಿ ನಾವು ಅವ್ನು ಕೇಳೋಗಿ ಹೋಗಿ ಹೇಳ್ತಾನೆ. ಅವ್ನು ಕೇಳೋಗೆ ನಮಗೆಲ್ಲ ಕೇಳೋಕೆ ಗೊತ್ತೈತೆ. ಸುಮ್ಕಿರು. ನೀವೆಲ್ಲ ಇಲ್ಲಿ ನಾಟ್ಕಾಡಕ್ಕೆ ಬಂದಿದ್ರೆ, ಇಲ್ಲದೆಲ್ಲ ಇಲ್ಲಿ ಜಗಳ ಮಾಡ್ಕೊಂಡು ದೂರ ಆದರೆ ಆಮೇಲೆ ನಾನು ಹೇಳ್ದಂಗೆ ಕೇಳ್ಕೊಂಡು ಇರ್ತಾನೆ ಅಂತ ಬಂದಿದ್ದೀಯ. ಸುಮ್ಮನೆ ಸುಳ್ಳು ಹೇಳೋಣ ಅಂತ ಅವ್ರು ಇಲ್ಲೂ ಸಮಯದಾಗ ನೋಡ್ಕೊಂಡು ಇಲ್ಲಿ ಸುಳ್ಳು ಹೇಳಕ್ಕೆ ಬಂದಿದ್ದೀಯ. ನಾವೇನೇ ಅಂದ್ರೆ ನಂಬಲ್ಲ. ನೀನು ಹೇಳೋದು ಏನೇ ಅಂದ್ರೆ ನಂಬಲ್ಲ ನಾವು. ಮತ್ತೆ ನಾನು ನಂಬಲ್ಲ. ಇವರೆಲ್ಲನ ಜಗಳ ತಂದಿಕ್ಕಾಗಿ ಬಂದವ್ರು ಎಂಬುದು ನನಗೆ ಚೆನ್ನಾಗಿ ಗೊತ್ತೈತಿ. ಜಗಳ ತಂದಿಕ್ಕಾಗಿ ಬಂದಿರೋದು ಸನಂದ ಇವರು. ನಾವು ಮಲ್ಲು ಚೆನ್ನಾಗಿರೋದು ನೋಡಿ ಜಗಳ ತಂದಿಕ್ಕಾಗಿ ಬಂದವ್ರು ಇವರು. ಮತ್ತೆ ಜಗಳ ತಂದಿಕ್ಕಕ್ಕೆ ಬಂದಿರೋದು ಎಂಬುದು ಗೊತ್ತು ನನಗೆ. ಹೇಳಿದ್ರೆ ನಂಬ್ತಿಲ್ಲ. ಹೇಳಿರಿ ಜಗಳ ತಂದಿಕ್ಕಾಗಿ ಹೇಳ್ತಾ ಇದ್ದೀರಾ ಅಂತ ಹೇಳ್ತಾ ಇದ್ದಾವೆ ಎರಡನ್ನು. ಗೊತ್ತಾಗುತ್ತಾಳಿ. ಗೊತ್ತಾದಾಗಲ್ವಲ್ಲ ನಾವ್ಯಾಕೆ ಟೆನ್ಷನ್ ತಮ್ಮ ಅಂಥದ್ದೇನಿಲ್ಲ. ನಾವು ಬಂದಿದ್ವಾ ಸುಮ್ಮನೆ ಹೇಳಿ. ಇಲ್ಲಿಗೂ ಬತ್ತು ಹೋಗ್ತಾರೆ ಅಂಬೋದು ಇವ್ರಿಗೂ ಒಂದಿಟ್ಟು ಗೊತ್ತಾಗಲಿ ಅಂತೇಳಿ. ನಮಗೇನೇನು ಟೆನ್ಷನ್ ಇಲ್ಲ. ನನ್ನ ಹೆಸರಿಗೆ ಐತಲ್ಲ ಆಸ್ತಿ. ನಾನೇನು ಟೆನ್ಷನ್ ತಮ್ಮ ಅಂಥದ್ದೇನಿಲ್ಲ. ನೋಡ್ತಾ ಇರಿ, ನಾನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೊಡಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.